ಬರ್ಲಿ ಬರ್ಲಿ ಕರಿಬಲ್ಲ ಒಂದ್ಮೇಲೆ ಮಾಡ್ಕೊಳ್ಳಿ. ಅಲ್ಲಕ್ಕಿಂತ ಇದು ಹೇಳ್ಬೋದು ಎತ್ತಲ್ಲ ಬಲಬದಿಯಲ್ಲಿ ಈಗ ಅಂತಿಮ ಯಾವುದು? ನಾ ಹೇಳ್ತೇನೆ ಕೂತ್ಕೊಳ್ಳಿ. ವ್ಯವಸ್ಥಿತವಾಗಿ ಗೊತ್ತಿಲ್ಲ ಭಯಂಕರ. ನಲಂದ ವಿಶ್ವವಿದ್ಯಾಲಯದಿಂದ ಒಂದಿಷ್ಟು ಜನ ಮಕ್ಕಳು ಬಂದಿದ್ದಾರೆ. ನಾನು ನರಗುಂದಕ್ಕೆ ಹೋಗಿ ಬಂದವನ ನಮ್ಗೆಲ್ಲ ಇವರು ಹೇಳಿಕೊಡು. ಕುದುರೆ ಕೆಮ್ಮನ ಎಲ್ರಿಗೂ ನಮಸ್ಕಾರ. ಸೇರಿದಂತ ಭಕ್ತಾದಿಗಳೇ, ಮಲೆ ಸೇರಿದಂತ ವಿದ್ಯಾರ್ಥಿಗಳೇ ಹಾಗೂ ಊರಿನವರೇ, ಗ್ರಾಮಸ್ಥರೇ, ಹಳ್ಳಿಯವರೇ, ಪೇಟೆಯವರೇ, ಇವತ್ತಿನ ವಿಶೇಷ ಅಂತ ಹೇಳಿದ್ರೆ ಇವರಿದ್ರೆ ಇವತ್ತು ಮತ್ತೆ ಅಂತ ಹೇಳಿದ್ರೆ ಎಂತ ಮಾಡಿದ್ರೆ ಗೊತ್ತಿಲ್ಲ. ಕೆಲಸ ಮಾಡುವ ಅವರು ಬಿಟ್ಟು ಮುಂದೆ ಬಿಟ್ಟು ಮಾಡೋಲ್ಲ. ಯಾವ ವಿಷಯದ ಬಗ್ಗೆ ಹೇಳ್ತೇನೆ ಹೇಳ್ತೇನೆ ನಂಗೆ. ಹಾಗಾಗಿ ಬಂದಿರುವಂತ ಎಲ್ಲರಿಗೂ ಅಭಿನಂದನೆ ಹೇಳಲೇಬೇಕು. ಸೇರಿದಂತ ಮಹಾಜನತೆಯೇ, ಬಹುಶಃ ಈ ನಮ್ಮ ಗುರುಮಠದಲ್ಲಿ ಬಹುಶಃ ಇಂಥ ಒಂದು ಕಾರ್ಯಕ್ರಮ ಬಹುಶಃ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮವನ್ನ ನಮ್ಮ ಗುರುಗಳು ಇಟ್ಕೊಂಡಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಬಂದಂತ ಬಹುಶಃ ಮುಂದೋಗುದಿಲ್ಲ ಸುಮ್ಮನೆ ಇವರು ಮಹಾರಾಜರು ಮಹಾರಾಜರು ಬಂದಿದ್ದಾರೆ. ಮಹಾರಾಜರಿಗೆ ಪ್ರಥಮವಾಗಿ ಸ್ವಾಗತ. ಹೂ ಇತ್ತಾರಲ್ಲ ಇತ್ತಪ್ಪ ನೋಡ್ಬೇಕು. ಶಾಲೆ ಇತ್ತ ಶಾಲೆ ತೋರ್ಲಿಲ್ಲ ಮರ ಅಲ್ಲೇ ಬಿಟ್ಟು ನೀನು ಹೆಣರುಕ್ಕಿದ್ದ ಬರ್ತಿಲ್ಲ. ಮೊದಲೇ ಹೇಳುದ. ಬಂದಂತ ಮಹಾರಾಜರಿಗೆ ನಮ್ಮ ಗುರುಮಠದ ವತಿಯಿಂದ ಸ್ವಾಗತ ಸುಸ್ವಾಗತ. ಹಾಗೆ ನೀನು ಹಿಡ್ಕೊ ಮರ ನಾ ಹೇಳಿ ಕೊಟ್ರೆ ಭಾಷೆ ಮರ. ಇದು ಬಂದಂತ ಮಹಾರಾಜರಿಗೆ ಕಣ್ಮಣಿಯವರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕು. ಚಪ್ಪಾಳೆ. ಹಾಗೆ ನಮ್ಮ ಗುರುಮಠದ ಗುರುಗಳಾಗಿರುವಂತ ಹೆಸರಂತವ್ರು ಗುರುಗಳಿಗೆ ಸ್ವಾಗತ. ಗುರುಗಳ ಮಾನ್ಯ ಗುರುಗಳಂತ ಗುರುಗಳಿಗೆ ಸ್ವಾಗತ ಸುಸ್ವಾಗತ. ಅವರಿಗೆ ನಮ್ಮ ಕಣ್ಮಣಿಯವರು ಅಲ್ಲ ಕಣ್ಮಣಿಯವರು ಗುರುಗಳಿಗೆ ಕೊಟ್ಟಿದ್ಯಾ? ಇಲ್ಲ ಮತ್ತೆ ಕೊಟ್ಟೆ ಅಂದೇನೆ ಮಹಾರಾಜಗಳಿಗೆ ಗುರುಗಳಿಗೆ ಕೊಡಿ. ಗುರುಗಳಿಗೆ ಹೂಗುಚ್ಚನ್ನು ಕೊಟ್ಟು ಆಶೀರ್ವಾದ ಪಡಿಬೇಕಂತ ಕೇಳ್ಕೊಳ್ತಿದ್ದೇವೆ. ಇಲ್ವಾ ನೀ ಎಂತ ಕೊಟ್ಟದ? ಯಾವ ಲೆಕ್ಕದಲ್ಲಿ ಕೊಟ್ಟೆ ಹೇಳ? ಗುರು ನೀ ಹೀಗೆ ಬಿಟ್ಟ ಹೀಗೆ ಮಾಡಿ ಕೊಟ್ಟರೆ ಅರ್ಥ ಎಂತ? ನಮಸ್ಕಾರ ಮಾಡುವಂತ ನಮಸ್ಕಾರ ಮಾಡೋದಲ್ಲ, ನೀ ಬೇರೆ ಅಂತ ಮಾಡಿ ಕೊಡ್ತಾ ಇದ್ದೆ. ಹಾಗೆ ಬಂದಂತ ವಿದ್ಯಾರ್ಥಿ ನರಗುಂದಿಂದ ಅಂತ ನಲಂದ ಬಡಗುಂದ ನಲಂದ ವಿಶ್ವವಿದ್ಯಾಲಯದ ಬಂದಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಸ್ವಾಗತ ಸುಸ್ವಾಗತ. ಹೀಗೆ ಹೇಳುತ್ತಾ ನನ್ನ ಚಿಕ್ಕ ಸ್ವಾಗತ ಭಾಷಣವನ್ನ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಇನ್ನು ಮುಂದೆ ಬರ್ತಾರೆ
ಮಾಡುವವರು ಕಾಂತ ಅವರು. ಬಹಳ ಹಾರಿಸ್ತಲ್ಲ ಮಗನೇ ಮಾಡಿ ಈಗ. ಆರಂಭ ಆಗ್ಲಿ. ನಂಗೆ ಗೊತ್ತಿತ್ತು ಇಂಥದ್ದು ಒಂದು ನನ್ನ ತಲೆ ಮೇಲೆ ಏನಾರು ಹಾಕ್ತೆ ಅಂತ. ನಾಲ್ಕೆ ಗಣೇಶನ ಹತ್ರ ಬಾರಿಸ್ಕೊಂಡೆ ಬಂದಿದ್ದ ಗಣೇಶ. ಅವ ಗೋಲಿ ಬಚ್ಚ ಒಂದೀಪೆ 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 ನೀನಕ್ಕೆ ಗಣನಾಥನ್ ಒಂದೀಪೆ ನೀನಗೆ ಗಣನಾಥ. ಒಂದೀಪೆ ಅಂದ್ಯಲ್ಲ ಮಾರೆ ಒಂದೀಪೆ ನಿನಗೆ ನೀ ಹೇಳ ಮೊದಲ್ ಒಂದೀಪೆ ನೀನಗೆ ಗಣನಾಥ ಹಾದಿಯಲ್ಲಿ ನಿನ್ನ ಪಾದ ಹಾದಿಯಲ್ಲಿ ಬರುವ ನಿನ್ನ ನೆನಪಾಗಿ ಹಿಡ್ಕೊ ಬಂದೆ ಅಂದ. ಹಾದಿಯಲ್ಲಿ ನಿನ್ನ ಪಾದ ಪೂಜಿಸಿ ಮಲಯ ಸಾಧಿಸಿದ ರಾಜ್ಯ